ಇನ್ನು ಆರ್ವಿಕಾ ಮಾನೆನೆ ಸೆಲೆಕ್ಟ್ ಮಾಡಿರೋದು. ಇದು ಕೂಡ 280 ರೂಪೀಸ್ ಆಯ್ತು. ಸೊ ಹಾಗೆಲ್ಲ ಹೇಗೆ PSC ಇದೆಯೋ ಅದೇ ರೀತಿಯಾಗಿ ಅಲ್ಲಿ ಕೂಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತಾಹ ಹೆಜ್ಜೆ ಚಾನಲ್. ನಾನು ಸಹನಾ. ಇವತ್ತು ಚರ್ಚಣಾದಿಂದ ಏನೆಲ್ಲ ನಾವು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೀನಿ ಅನ್ನೋದನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಏನೇನ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ನೋಡೋಣ. ಸೊ ಇದು ಅವರಿಗೆ ಪ್ಯಾಂಟ್ಗಳನ್ನ ತಗೊಂಡಿದ್ದಾರೆ. ಇದೊಂದು ತಗೊಂಡಿದ್ದಾರೆ, ಇನ್ನು ಇದೊಂದು ಪ್ಯಾಂಟ್ ಅನ್ನ ತಗೊಂಡಿದ್ದಾರೆ. ಎಲ್ಲ ಕ್ವಾಲಿಟಿ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದು 1000, ಇದರ ಪ್ರೈಸ್ ಬಂದು 1000 ರೂಪೀಸ್. ಇನ್ನು 2 ಪ್ಯಾಂಟ್ ತಗೊಂಡಿದ್ದಾರಲ್ಲ, ಇದು ಒಂದಕ್ಕೆ 700 ರೂಪೀಸ್ ಅನ್ನ ಪೇ ಮಾಡಿದ್ದಾರೆ. 2 700 ಪ್ರೈಸ್ ಇರೋದು, ಸಾರಿ ಅವೆರಡು 700, ಇದು 1000 ರೂಪೀಸ್ ಪ್ಯಾಂಟ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ನೋಡ್ಬೋದು, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು 2 ಶರ್ಟ್ಗಳನ್ನು ತಗೊಂಡಿದ್ದಾರೆ. ಇದೊಂದು, ಇದು ಕೂಡ 400 ಅಂತ ಅನ್ಸುತ್ತೆ ಒಂದಕ್ಕೆ. ಹಾಗೆ ಇದು ಜೆ ಹ್ಯಾಮ್ಸ್ಟರ್ಡ್ ಕಂಪ್ನಿದು ಶರ್ಟ್. ಇದು ಆ್ಯಕ್ಚುಲಿ ನಾನೇ ಚಾಯ್ಸ್ ಮಾಡಿರೋದು, ನಂಗೆ ಈ ಕಲರ್ ಇಷ್ಟ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡಿದ್ದಾರೆ. ಹಾಗೆ ಇದು ಕೂಡ ಇದೊಂದು ಚೆಕ್ಸ್ ಟೈಪ್ನಲ್ಲಿ ತಗೊಂಡಿದ್ದಾರೆ. ಇದು ಕೂಡ ನಾನೇ ಚಾಯ್ಸ್ ಮಾಡಿರೋದು, ನನಗೆ ಈ ಟೈಪ್ನಲ್ಲಿ ಶರ್ಟ್ಗಳು ಇಷ್ಟ, ಹಾಗಾಗಿ ಇದು ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು. ಇದು ಕೂಡ ಜೆ ಹ್ಯಾಮ್ಸ್ಟರ್ಡ್ ಕಂಪ್ನಿದು, ಇದು ಕೂಡ ಚೆನ್ನಾಗಿದೆ. ಇದರ ಪ್ರೈಸ್ ಬಂದುಬಿಟ್ಟು ಐ ಥಿಂಕ್ 700 to 800 ಇದೆ ಇದು ಒಂದಕ್ಕೆ. ಇದರಲ್ಲೇ 3 ಶರ್ಟ್ಗಳನ್ನು ತೊಗೊಂಡ್ಬಂದಿದ್ದಾರೆ. ಇದು ಕೂಡ ಜೆ ಹ್ಯಾಮ್ಸ್ಟರ್ಡ್ ಆ ಕಂಪ್ನಿದೆ. ಇದು ಕೂಡ 700 to 800 ಇದೆ ಇದರ ಪ್ರೈಸ್. ಪ್ಲೈನ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಪ್ರೈಸ್, ಇದಕ್ಕೆ ಸ್ವಲ್ಪ ಜಾಸ್ತಿ ಅಷ್ಟೇ. ಇನ್ನು ಇವಾಗ ಆರ್ವಿಕಾ ಮಾನ್ಯಂಗೆ ತೊಗೊಂಬಂದಿದ್ದೀವಿ. ನಾನು ಆ್ಯಕ್ಚುಲಿ ಆರ್ವಿಕಾ ಮಾನ್ಯಂಗೆ ಇಬ್ಬರಿಗೆ ತೊಗೊಬೇಕು ಅಂತ ಹೇಳಿ ಹೋಗಿರೋದು. ಅಂದರೆ ಆ್ಯಕ್ಚುಲಿ ನನಗೆ ಮೊದಲೇ ಅಂದ್ಕೊಂಡಿದ್ದೆ ಆರ್ವಿಕಾ ಮಾನ್ಯಂಗೆ ಇಬ್ಬರಿಗೆ ತೊಗೊಳ್ಳೋಣ ಅಂತ. ಇದು ಆರ್ವಿಕಂದು ಡೈಲಿ ವೇರ್ಗೆ ಹಾಗೆ ಸ್ಕೂಲ್ಗೂ ಕೂಡ ಹಾಕ್ಕೊಂಡು ಹೋಗೋದಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಇದು ಆರ್ವಿಕಂಗೆ ತೊಗೊಂಬಂದಿರೋದು. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದು ಇದಕ್ಕೆ 180 ರೂಪೀಸ್ ಅಷ್ಟೇ ಇದಕ್ಕೆ. ಇದು ಕೂಡ ಆರ್ವಿಕಂಗೆ ತಗೊಂಡಿರೋದು. ಇದು ಕೂಡ 180 ರೂಪೀಸ್. ಆ್ಯಂಡ್ ಇದು ಕಾಟನ್ ಫ್ಯಾಬ್ರಿಕ್ ಆಗಿರುತ್ತೆ, ಒಳಗಡೆ ಲೈನಿಂಗ್ ಕೂಡ ಇದೆ. ಸೊ ಅದಕ್ಕೆ 180 ರೂಪೀಸ್ ವರ್ತ್ ಅನಿಸ್ತು ನನಗಂತೂ. ಇದು ಹೊರಗಡೆ ಎಲ್ಲ ಕೇಳಿದಾಗ 300 400 ಅಂತ ಹೇಳಿದರು, ಬಟ್ ಇದು ಚೆನ್ನಾಗಿದೆ. ಹಾಗೆ ಇದು ಮಾನ್ಯಂಗೆ ತೊಗೊಂಡಿರೋದು. ಇದು ಆ್ಯಕ್ಚುಲಿ ಮಾನ್ಯನೇ ಚಾಯ್ಸ್ ಮಾಡಿರೋದು. ಇದು ಕೂಡ 185 ರೂಪೀಸ್. ಇದೆಲ್ಲದಕ್ಕೂ ಕೂಡ ಲೈನಿಂಗ್ ಇದೆ. ಡೈಲಿ ವೇರ್ಗೆ ಮತ್ತು ಸ್ಕೂಲ್ಗೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಬೆಸ್ಟ್. ಇವೆರಡು ಕೊನೆಯದಾಗ ಚಾಯ್ಸ್ ಮಾಡಿದ್ದು, ಮನೇಲಿ ಡೈಲಿ ವೇರ್ಗೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಕಾಟನ್ ಫ್ಯಾಬ್ರಿಕ್ದು. ಇದು ಕೂಡ ಚೆನ್ನಾಗಿದೆ. ಎಲ್ಲದೂ ಕೂಡ 180 ರೂಪೀಸ್. ಇದು ಕೂಡ ಚೆನ್ನಾಗಿದೆ ನೋಡ್ಬೋದು. ಸೊ ಸೈಡ್ ಇವೆರಡು ಜಾಕಿ ಕಂಪ್ನಿದು ಅವ್ರಿಗೆ ತಗೊಂಡಿದ್ದಾರೆ. ಸೊ ಇದು ಕೂಡ ಬರ್ಮೋಡಾ. ಸೊ ಇದು ಕೂಡ ಬರ್ಮೋಡಾ. ಆ್ಯಂಡ್ ಇದು ಕೂಡ ಜಾಕಿ ಕಂಪ್ನಿದು. ಹೊರಗಡೆ ಇದು 700 800 ಅಂತ ಹೇಳ್ತಿದ್ರು, ಬಟ್ ಎರಡಕ್ಕೂ ಸೇರಿಬಿಟ್ಟು ಐ ಥಿಂಕ್ 500 600 ಪೇ ಮಾಡಿದ್ದಾರೆ ಇದಕ್ಕೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಕಾಟನ್ ಫ್ಯಾಬ್ರಿಕ್ ಕ್ವಾಲಿಟಿ ಚೆನ್ನಾಗಿದೆ, ಇವ್ರಿಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಚುಲಿ ನಾನು ಹೋಗಿದ್ದೆ ಇದನ್ನು ಮೊದಲು ತೊಗೊಳೋದಕ್ಕೆ. ಇದು ಆರ್ವಿಕಾ ಮತ್ತು ಮಾನ್ಯಂಗೆ ಜೀನ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇದು ಇಬ್ಬರಿಗೂ ಆಗುತ್ತೆ, ಸ್ವಲ್ಪ ಕೆಳಗೆ ಫೋಲ್ಡ್ ಮಾಡಿದ್ರೆ ಸರಿ ಆಗುತ್ತೆ ಅನಿಸುತ್ತೆ. ಇದರ ಪ್ರೈಸ್ ಬಂದು 290 ರೂಪೀಸ್. ಕಾರ್ಗೋ ಪ್ಯಾಂಟ್ ಇದು, ಇದಕ್ಕೆ 290 ರೂಪೀಸ್. ಚೆನ್ನಾಗಿದೆ ಇದು. ಇದರಲ್ಲಿ ಕಲರ್ಸ್ ಕೂಡ ಇತ್ತು, ಬಟ್ ನಾನು ಇದೇ ಕಲರ್ ಇರಲಿ ಅಂತ ಹೇಳಿ ತೊಗೊಂಡೆ. ಇನ್ನೊಂದು ಇದು ಆರ್ವಿಕನ್ ಸೆಲೆಕ್ಷನ್. ಇದರ ಫ್ಯಾಬ್ರಿಕ್ ಅಂತೂ ತುಂಬ ಚೆನ್ನಾಗಿದೆ. ಸಮ್ಮರ್ ಮತ್ತು ವಿಂಟರ್ ಸೀಸನ್ ಎಲ್ಲ ಸೀಸನ್ನಲ್ಲೂ ಕೂಡ ಇದನ್ನು ವೇರ್ ಮಾಡ್ಬೋದು. ಇದು ಕೂಡ ಇದರ ಪ್ರೈಸ್ ಬಂದು ಇದು ಕೂಡ 280 ರೂಪೀಸ್ ಇದಕ್ಕೆ. ಆ್ಯಂಡ್ ದಿಸ್ ಪ್ಯಾಂಟ್ ಇದಂತೂ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದನ್ನು ಆ್ಯಕ್ಚುಲಿ ನಾನು ಅವತ್ತು ವೇರ್ ಮಾಡಿದ್ದೆ, ಜಾಗರ್ ಪ್ಯಾಂಟ್. ಇದನ್ನು ನಾನು ಅವತ್ತು ವೇರ್ ಮಾಡಿದ್ದೆ, ಅದಕ್ಕೆ ನನಗೂ ಕೂಡ ಇಷ್ಟ ಆಯಿತು.
ನಾನು ಆಕ್ಚುಲಿ ಅನ್ಕೊಳ್ತಿದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ರಿವ್ಯೂ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ. ನಿಮಿಷ ಮಾನೆ ಪ್ಲೀಸ್. ಇದೊಂದು ಆಯ್ತು ಕೊನೆಯದಾಗಿ ಆಯ್ತಾ. ಇದೊಂದು ಪ್ಯಾಂಟ್ ಇದೆ, ಇದು ಕೂಡ ಇದು ಪ್ರೈಸ್ ಬಂದು 265 rupees. ಇದು ನಂಗೆ ತುಂಬಾ ಇಷ್ಟ ಆಯ್ತು ಈ ಪ್ಯಾಂಟ್. ನಾನು ಅವತ್ತು ಇದನ್ನ ವೇರ್ ಮಾಡ್ಕೊಂಡು ಹೋಗಿದ್ದೆ, ಅದಕ್ಕೆ ನಾನು ಇವರಿಗೂ ಕೂಡ ತಗೊಳ್ಳೋಣ ಅಂತ ಹೇಳಿ ತಗೊಂಡಿದ್ದೀನಿ. ಸೊ ಕೊನೆಯದಾಗಿ ಇದು ಆಕ್ಚುಲಿ ಮಾನ್ಯನ್ ಸೆಲೆಕ್ಷನ್. ಅವರ ಸ್ಪಂದು ಚಿಕ್ಕಿ ಸಿಂಚು ಚಿಕ್ಕಿ ವೇರ್ ಮಾಡಿರೋದು ನೋಡ್ಬಿಟ್ಟು ನನಗೂ ಬೇಕು ಅಂತ ಹೇಳಿ. ಅವ್ರಿಗೆ ಆಕ್ಚುಲಿ ಇದು ಸ್ವಲ್ಪ ದೊಡ್ಡ ಆಗುತ್ತೆ. ನಾನು ಸೈಜ್ ನೋಡಿದೆ, ಸೈಜ್ ಸ್ವಲ್ಪ ಚಿಕ್ಕ ತಗೊಂಡ್ರೆ ಫುಲ್ ಚಿಕ್ಕದಾಗ್ತಿತ್ತು, ದೊಡ್ಡ ತಗೊಂಡ್ರೆ ಈ ರೀತಿ ಆಯ್ತು. ಬಟ್ ಇಲ್ಲಿ ಬೆಳಿತಾರಲ್ಲ ಹೇಗೋ ಆಗುತ್ತೆ ಅಂದ್ಬಿಟ್ಟು ಇದನ್ನ ತಗೊಂಡೆ. ಚೆನ್ನಾಗಿದೆ ಇದು ಫ್ಯಾಬ್ರಿಕ್, 3 ಕೂಡ ತುಂಬಾ ಚೆನ್ನಾಗಿದೆ. ಇದರ ಪ್ರೈಸ್ ಬಂದ್ಬಿಟ್ಟು ಇದು 265 rupees. ಅಂಡ್ ಕೊನೆಯದಾಗಿ ನಾನು ತಗೊಂಡಿರೋದು, ನಾನು ಇದೊಂದೇ ಟಾಪ್ ತಗೊಂಡಿರೋದು. ಆಕ್ಚುಲಿ ಜೀನ್ಸ್ ವೇರ್ಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನನಗೆ ಕೊನೆಯದಾಗ ಅಂದ್ರೆ ಈಗ ಬರಬೇಕು ಅನ್ನೋ ಟೈಮ್ನಲ್ಲಿ ನಾನು ಇದನ್ನ ಸೆಲೆಕ್ಟ್ ಮಾಡಿದೆ. ಸೊ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 400 rupees ಅನ್ಸುತ್ತೆ, 400 ಅನ್ಸುತ್ತೆ. ಫ್ಯಾಬ್ರಿಕ್ಕು ಕೂಡ ಚೆನ್ನಾಗಿದೆ. ಇದೇನು ಕಾಟನ್ ಫ್ಯಾಬ್ರಿಕ್ ಅಲ್ಲ, ಬಟ್ ನಂಗೆ ಕಾಟನ್ ಇಷ್ಟ. ಕಾಟನ್ ಅಲ್ಲ, ಬಟ್ ನಾನು ಯಾವುದಾದ್ರೂ ಒಂದಾದ್ರೂ ತಗೊಳ್ಳೋಣ ಅಂದ್ಬಿಟ್ಟು ಇದನ್ನ ಚಾಯ್ಸ್ ಮಾಡಿದ್ದೀನಿ. ಸೊ ಚೆನ್ನಾಗಿದೆ ಇದು ಕೂಡ. ನಾನು ಆಕ್ಚುಲಿ ಕೊನೆಯದಾಗಿ ಈ ಟಾಪ್ ಅನ್ನ ಸೆಲೆಕ್ಟ್ ಮಾಡಿದೆ. ಯಾಕಂತ ಹೇಳಿದ್ರೆ ನಾನು ಆಕ್ಚುಲಿ ಮೊದಲೇ ಡಿಸೈಡ್ ಮಾಡಿದ್ದೆ ಆರ್ವಿಕಾ ಮತ್ತೆ ಮಾನ್ಯಂಗ್ ಇಬ್ಬರಿಗೂ ಕೂಡ ಪರ್ಚೇಸ್ ಮಾಡಬೇಕು ಅಂತ. ಕಾಟನ್ ಫ್ಯಾಬ್ರಿಕ್ ನಲ್ಲಿ ಚೆನ್ನಾಗಿತ್ತು ಫ್ರಾಕ್ಗಳು. ಕಾಟನ್ ಫ್ಯಾಬ್ರಿಕ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಬಟ್ ನಾವು ಹೋಗಿದ್ದು ಕೊನೆಯದಾಗಿ ಆಗಿದ್ರಿಂದ ಸ್ವಲ್ಪ ಕಲೆಕ್ಷನ್ ಅಷ್ಟೊಂದು ಸಿಗ್ಲಿಲ್ಲ. ಬಟ್ ಇಟ್ಸ್ ಓಕೆ. ನೀವೇನಾದ್ರೂ ಹೋಗೋದಾದ್ರೆ ಬೆಳಿಗ್ಗೆ ಹೋದ್ರೆ ಒಳ್ಳೇದು, ಬೆಟರ್. ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಂಗೆ ಆಕ್ಚುಲಿ ಇಷ್ಟು ಶಾಪಿಂಗ್ ಮಾಡಿದೀವಲ್ಲ, ನನ್ಗೆ ಅವ್ರದ್ದು ಟೀ ಶರ್ಟ್ಗಳು ಇಷ್ಟ ಆಯ್ತು, ಪ್ಯಾಂಟ್ಗಳು ಕೂಡ ಇಷ್ಟ ಆಯ್ತು. ಆರ್ವಿಕಾ ಮಾನ್ಯಂಗ್ ತಗೊಂಡಿರುವಂತಹ ಇದೇನು ಜೀನ್ಸ್ ಪ್ಯಾಂಟ್ಗಳು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ನಾವು ಇಲ್ಲಿ ಲೋಕಲ್ ಅಲ್ಲಿ ಕೇಳಿದಾಗ ಒಂದಕ್ಕೆ 700 to 800 ಅಂತ ಹೇಳಿದ್ರು. ಬಟ್ ಇಲ್ಲಿ 265 290 ಪ್ರೈಸ್ ನಲ್ಲಿ ಸಿಕ್ಕಿರುವಂತದ್ದು ತುಂಬಾ, ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಕಡಿಮೆ ಪ್ರೈಸ್ಗೆ ಇಷ್ಟೊಂದೆಲ್ಲ ತಗೊಂಬಂದಿರೋದು. ಆಕ್ಚುಲಿ ಇಷ್ಟೊಂದು ಬಟ್ಟೆಗಳನ್ನ ಹೊರಗಡೆ ತಗೊಂಬಂದಿದ್ರೆ ಐ ಥಿಂಕ್ 20,000 ಎಬೋ ಆಗಿರ್ತಿತ್ತು. ನಮ್ದು ಒಬ್ರದೇ 20,000 ಎಬೋ ಆಗಿರ್ತಿತ್ತು ಅನ್ಸುತ್ತೆ. 20-25 ಅಂತೂ ಕನ್ಫರ್ಮ್ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಪ್ಯಾಂಟ್ಗಳು, ಇದು ಮೆನ್ಸ್ ಪ್ಯಾಂಟ್ಗಳು ಮತ್ತೆ ಶರ್ಟ್ಗಳಿದೆಯಾ, ಅದಂತೂ ಪ್ರೈಸ್ ತುಂಬಾ ಜಾಸ್ತಿ ಇರುತ್ತೆ ಹೊರಗಡೆ ಅಂಗಡಿಗಳಲ್ಲೆಲ್ಲ ತಗೊಳ್ಳೋದಾದ್ರೆ. ಅಂಡ್ ಅದು ಕೂಡ ಏನು ಬ್ರ್ಯಾಂಡೆಡ್ ಆಗಿರೋದ್ರಿಂದ ಹೆಚ್ಚಿನ ಪ್ರೈಸೇ ಇರುತ್ತೆ. ಬಟ್ ಇಲ್ಲಿ ಕಡಿಮೆ ಪ್ರೈಸಿಗೆ ಸಿಕ್ಕಿರೋದು ನನಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಅದರಲ್ಲೂ ನನಗೆ ಅವರ 3 ಪ್ಯಾಂಟ್ಗಳು ತುಂಬಾ ಇಷ್ಟ ಆಯ್ತು. ಇನ್ನು ಶರ್ಟ್ಗಳು ಕೂಡ ನಂಗೆ 2 ಇಷ್ಟ ಆಯ್ತು. ಇನ್ನು ಆರ್ವಿಕಾ ಮಾನ್ಯಂದಂತೂ ಪ್ಯಾಂಟ್ಗಳು 4 ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ. ಕಡಿಮೆ ಪ್ರೈಸ್ ಅಂತ ಹೇಳ್ಬಿಟ್ಟು ಯಾವುದೇ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಅವ್ರು ಈಸಿಯಾಗಿ ಅದನ್ನ ವೇರ್ ಮಾಡ್ಬೋದು. ನಾನು ಇಲ್ಲೇ ಲೋಕಲ್ ಅಲ್ಲಿ ತಗೊಂಡಿರೋದು ಸ್ವಲ್ಪ ಅವ್ರಿಗೆ ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಳ್ತಾನೆ ಇರಲಿಲ್ಲ. ಬಟ್ ಇದನ್ನ ಅವರಿಬ್ರು ಇಷ್ಟಪಟ್ಟು ತಗೊಂಡಿದ್ದಾರೆ. ಅಂಡ್ ವೇರ್ ಮಾಡಿ ನೋಡಿದಾಗೂ ಕೂಡ ಅವರಿಗೆ ತುಂಬಾ ಚೆನ್ನಾಗಿ ಅನಿಸ್ತು, ಕಂಫರ್ಟಬಲ್ ಅನಿಸ್ತು. ಅವ್ರು ಏನು ಮಾತಾಡ್ಲಿಲ್ಲ, ಚೆನ್ನಾಗಿದೆ ಅಂತ ಹೇಳಿ ಅನ್ಕೊಂಡ್ರು. ಇನ್ನು ಆರ್ವಿಕಾ ಮಾನ್ಯನೇ ಸೆಲೆಕ್ಟ್ ಮಾಡಿರೋದು 2 ಪ್ಯಾಂಟ್ಗಳು ಮತ್ತೆ 2 ಶರ್ಟ್ಗಳು, ಹಾಗೆ ಅವರ ಒಂದು ಫ್ರಾಕ್ ಗಳನ್ನ ಅವರೇ ಸೆಲೆಕ್ಟ್ ಮಾಡಿರೋದು. ಆ ಮಾನ್ಯಂಗಂತೂ ರೆಡ್ ಕಲರ್ ಅಂತೂ ಬಿಟ್ಟೇ ಇಲ್ಲ, ಅಷ್ಟು ಇಷ್ಟಪಟ್ಬಿಟ್ಟಿದ್ದಾಳೆ ಅವಳಂತೂ. ಸೊ ಚೆನ್ನಾಗಿದೆ, ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಹೆಚ್ಚಿನದಾಗಿ ಅಂದ್ರೆ ತುಂಬಾ ತಗೊಳೋದಾದ್ರೆ ಇಲ್ಲಿಗೆ ಹೋದ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ನಮ್ಗೆಲ್ಲ ಹೇಗೆ ಇಲ್ಲಿ PSC ಇದೆಯೋ ಅದೇ ರೀತಿಯಾಗಿ ಅಲ್ಲಿ ಕೂಡ. ಸೊ ನಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಖುಷಿ ಆಯ್ತು ಈ ಪ್ರೈಸ್ ನಲ್ಲಿ ಸಿಕ್ಕಿರೋದು. ನೋಡೋಣ ನೆಕ್ಸ್ಟ್ ಏನಾದ್ರೂ ಹೋಗೋದಕ್ಕಾಗತ್ತಾ ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ಬಟ್ಟೆಯನ್ನು ಪರ್ಚೇಸ್ ಮಾಡಿರೋದು ಚಡ್ಚಣ ಅನ್ನೋ ಒಂದು ಪ್ಲೇಸಲ್ಲಿ. ಇದು ಬಿಜಾಪುರ ಜಿಲ್ಲೆ ಚಡ್ಚಣ ಅನ್ನೋ ತಾಲೂಕಿನಲ್ಲಿ ಇದು ಬರುತ್ತೆ. ಇದು ಪಟ್ಟಣ ಪಂಚಾಯತಿಗೆ ಸೇರುತ್ತೆ ಅಂತ ಹೇಳಿ ಅನ್ಕೊಳ್ತೀನಿ. ಸೊ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ, ಅವ್ರಿಗೆ ಏನಾದರೂ ಇದು ಯೂಸ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ ವಿತ್ ಲಾಟ್ಸ್ ಆಫ್ ಲವ್.